ಬೆಳಗಾವಿ ಸದನದಲ್ಲೊಂದು ಅಚ್ಚರಿಯ ಬೆಳವಣಿಗೆಯಾಗಿದೆ. ಸದನದಲ್ಲಿ ಎದುರು ಬದರಾಗಿದ್ದಾರೆ ಬಿಜೆಪಿಯ ಬದ್ಧ ವೈರಿಗಳು. ನೋಡಿ, ಬೆಳಗಾವಿ ಸದನದಲ್ಲೊಂದು ಅಚ್ಚರಿಯ ಬೆಳವಣಿಗೆ. ಸದನದಲ್ಲಿ ಎದುರು ಬದರಾಗಿದ್ದಾರೆ ಬಿಜೆಪಿಯ ಬದ್ಧ ವೈರಿಗಳು. ಪರಸ್ಪರ ಕೈ ಮುಗಿದುಕೊಂಡು ಇಬ್ರು ಕೂಡ ಪರಸ್ಪರ ಕೈ ಮುಗಿದುಕೊಂಡಿದ್ದಾರೆ. ಯತ್ನಾಳ್ ಹಾಗೆ ವಿಜಯೇಂದ್ರ ಪರಸ್ಪರ ಕೈ ಮುಗಿದು ಕುಶಲೋಪರಿಯನ್ನ ಹಂಚಿಕೊಂಡಿದ್ದಾರೆ. ವಿಜಯೇಂದ್ರ ಬಿಎಸ್ವೈ ವಿರುದ್ಧ ಸದಾ ಯತ್ನಾಳ್ ಅವರು ಗುಡುಕ್ತಾ ಇದ್ರು, ಕೆಂಡ ಕಾರ್ತಾ ಇದ್ರು. ಸುಮಾರು ದಿನಗಳ ಬಳಿಕ ಮೊದಲ ಬಾರಿಗೆ ಇಬ್ಬರೂ ಕೂಡ ಮುಖಾಮುಖಿಯಾಗಿದ್ದು ಬೆಳಗಾವಿ ಸದನದಲ್ಲಿ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಬಳಿಕ ಯತ್ನಾಳ್ ಕೂಲ್ ಆದಂಗೆ ಕಾಣಿಸ್ತಾ ಇದೆ. ಈ ಬೆಳವಣಿಗೆಯನ್ನ ನೋಡಿದ್ರೆ ಮುನಿಸು ಮರೆತು ಒಂದಾಗ್ತಾರಾ? ನೋಡಿ, ಫೋಟೋವನ್ನ ಗಮನಿಸ್ತಾ ಇದ್ದೀರಾ. ಪಕ್ಷ ಸಂಘಟನೆ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಕೈ ಜೋಡಿಸ್ತಾರಾ? ಆ ಕಡೆ ಬದಿಯಲ್ಲಿ ವಿಜಯೇಂದ್ರ, ಈ ಕಡೆ ಬದಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್, ಮಧ್ಯದಲ್ಲಿ 2 ಚೇರ್ಗಳು ಖಾಲಿ ಖಾಲಿ. ವಿಜಯೇಂದ್ರ ಬಸನಗೌಡ ಯತ್ನಾಳ್ ಅವರನ್ನ ನೋಡಿ ಕೈ ಮುಗಿತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಅಷ್ಟೇನೆ ವಿಜಯೇಂದ್ರ ಅವರನ್ನ ನೋಡಿ ಕೈ ಮುಗಿದಿರೋದು. ಇಬ್ರು ಕೂಡ ಸ್ಮೈಲ್ ಕೊಟ್ಕೊಂಡು ಕೂತಿದ್ದ ಜಾಗದಲ್ಲೇನೆ ಕುಶಲೋಪರಿಯನ್ನ ವಿಚಾರಿಸ್ಕೊಂಡಿದ್ದಾರೆ. ನಮಸ್ತೆ, ಹೆಂಗಿದ್ದೀರಾ ಅನ್ನೋ ರೀತಿಯಲ್ಲಿ. ನೋಡಿ, 2 ಫೋಟೋವನ್ನ ಗಮನಿಸಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮುನಿಸು ಮರ್ತಿದ್ದಾರಾ ಅಂತ ಹೇಳಿ. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸದಾ ಕಾಲ ತಮ್ಮ ಪಕ್ಷದ ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಅವರ ವಿರುದ್ಧ ಗುಡುಕ್ತಾನೆ ಇರ್ತಾರೆ. ಈ ಫೋಟೋ ಎಲ್ಲೋ ಒಂದು ಕಡೆ ಒಳ್ಳೆ ಸಂದೇಶ ರವಾನೆ ಆದಂಗೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಸದಾ ಕೆಂಡ ಕಾರ್ತಾ ಇದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅಂತೂ. ವಿಜಯೇಂದ್ರ ಕಂಡ್ರೂ ಆಗ್ತಾ ಇರಲಿಲ್ಲ, ಯಡಿಯೂರಪ್ಪ ಅವರ ಮೇಲೆ ಸದಾ ಕೆಂಡ ಕಾರ್ತಾ ಇದ್ರು. ಬೆಳಗಾವಿ ಸದನದಲ್ಲಿ ಇಬ್ಬರೂ ನಾಯಕರು ಕೂಡ ಪರಸ್ಪರ ಕುಶಲೋಪರಿಯನ್ನ ವಿಚಾರಿಸ್ಕೊಂಡಿದ್ದಾರೆ. ಒಬ್ರು ನೋಡಿ ಒಬ್ರು ಕೈ ಮುಗಿದಿದ್ದಾರೆ. ಒಂದು ರೀತಿಯಲ್ಲಿ ಒಳ್ಳೆ ಬೆಳವಣಿಗೆಗಳಾಗ್ತಾ ಇದೆಯಾ ಅಂತ ಹೇಳಿ. ರಾಘವೇಂದ್ರ ಪ್ರಮುಖವಾಗಿ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ವು. ಅದರಲ್ಲೂ ಪ್ರಮುಖವಾಗಿ ವಿಜಯೇಂದ್ರ ಮತ್ತೆ ಯತ್ನಾಳ್ ವಿಚಾರಕ್ಕೆ ಸಾಕಷ್ಟು ಬಿಜೆಪಿ ಸಾಕ್ಷಿಯಾಗಿತ್ತು ಕೆಲವೊಂದು ಘಟನೆಗಳಿಗೆ. ಈಗ ಬಿಜೆಪಿ ಇದೀಗ ಅಂತದೊಂದು ಬೆಳವಣಿಗೆ ಆಗುವ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ಯಾಕಂದ್ರೆ ವಿಜಯೇಂದ್ರ ಅವರು ಒಂದು ಕೂಟವನ್ನ ನಡೆಸಿರ್ತಾರೆ. ಆ ಔತಣಕ್ಕೆ ಯತ್ನಾಳ್ ಅವ್ರಿಗೆ ಇನ್ವೈಟ್ ಮಾಡೋದಕ್ಕೆ ಸದನದಲ್ಲಿ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ತಮ್ಮ ಔತಣ ಕೂಟಕ್ಕೆ ತಾವು ಬರ್ಬೇಕು ಅಂತ ಹೇಳ್ಬಿಟ್ಟು ವಿಜಯೇಂದ್ರ ಅವರು ಯತ್ನಾಳ್ ಅವ್ರಿಗೆ ಸಂದರ್ಭದಲ್ಲಿ ಪರಸ್ಪರ ಕುಶಲೋಪರಿಯನ್ನು ಸಹ ನಾಯಕರು ವಿಚಾರಿಸ್ಕೊಳ್ತಾರೆ. ಆ ಒಂದು ಕೂಟ ಸಹ ಇದೀಗ ವೈರಲ್ ಆಗಿರ್ತಕ್ಕಂಥದ್ದು. ಇಬ್ಬರು ಪರಸ್ಪರ ಇರ್ತಕ್ಕಂತಹ ಒಂದು ಸದನದಲ್ಲಿ ಅದು ಯಾಕಂದ್ರೆ ಯತ್ನಾಳ್ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನ ಮಾಡ್ತಾ ಏಕವಚನದಲ್ಲಿ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ.